ಶ್ರೀ ಗುರುದೇವದತ್ತ. ವೃಶ್ಚಿಕ ರಾಶಿ ಆಗಸ್ಟ್ 12, 2026 ಜರುಗುವ ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಸಂಪೂರ್ಣ ಖಗ್ರಾಸ್ ಸೂರ್ಯಗ್ರಹಣ. ಖಗ್ರಾಸ್ ಅಂದರೆ ಸಂಪೂರ್ಣ, ಖಂಡಗ್ರಾಸ ಅಂದರೆ ಅಪೂರ್ಣ ಸೂರ್ಯಗ್ರಹಣ ನಡೀತಾ ಇದೆ. ಈ ಸೂರ್ಯಗ್ರಹಣ ವೃಶ್ಚಿಕ ರಾಶಿಗೆ ಭಾಗ್ಯ ಭಾವದಲ್ಲಿ ನಡೀತಾ ಇದೆ. ಭಾಗ್ಯ ಭಾವ ಅಂದರೆ ಕರ್ಕ ರಾಶಿಯಲ್ಲಿ ನಡೀತಾ ಇದೆ. ಕರ್ಕ ರಾಶಿ ಆಶ್ಲೇಷ ನಕ್ಷತ್ರ, ಗಂಡಾಂತ ನಕ್ಷತ್ರ, ನಾಗ ನಕ್ಷತ್ರ, ಕ್ಲಿಂಜಿಂಗ್ ಸ್ಟಾರ್ ನಲ್ಲಿ ಗ್ರಹಣ ನಡೀತಾ ಇದೆ. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಸೂರ್ಯ ಭಗವಾನ. ಗ್ರಹಣವನ್ನುಂಟು ಮಾಡುವ ಗ್ರಹ ಕೇತು. ರಾಹು ಸಪ್ತಮದಲ್ಲಿ ಇರ್ತಾನೆ. ಅಲ್ಲಿಂದ ರಾಹು ಕೇತುಗಳು 180 ಡಿಗ್ರಿ 180 ಡಿಗ್ರಿ ಅಪಾರ್ಟ್ವಾಗಿರ್ತಾರೆ. ರಾಹುವಿನ ಸಂಚಾರ ಪ್ರಸ್ತುತವಾಗಿ ಧನಿಷ್ಠದಲ್ಲಿ ಕುಂಭದಲ್ಲಿದೆ. ಈ ಗ್ರಹಣ ಕೇತುವಿಗೆ ಸಂಬಂಧಪಟ್ಟ ಗ್ರಹಣ. ಇಸ್ ರಿಲೇಟೆಡ್ ಟು ದ ಕಂಜಂಕ್ಷನ್ ಆಫ್ ಛಾಯಾಗ್ರಹ ವಿತ್ ದ ಕಂಜಂಕ್ಷನ್ ಆಫ್ ಅ ನೋಡ್ ವಿತ್ ಲುಮಿನರಿ, ಒನ್ ಆಫ್ ದ ಲುಮಿನರಿ. ಸೂರ್ಯ ಆತ್ಮಕಾರಕ ಗ್ರಹಣಕ್ಕೆ ಗುರಿಯಾಗ್ತಾ ಇದ್ದಾನೆ, ಹೀಗಾಗಿ ಸೂರ್ಯಗ್ರಹಣ. ಕೇತುವಿನಿಂದ ಗ್ರಹಣಕ್ಕೆ ಗುರಿಯಾಗ್ತಾ ಇದ್ದಾನೆ, ಹೀಗಾಗಿ ಕೇತುಗ್ರಸ್ತ ಸೂರ್ಯಗ್ರಹಣ. ಸಂಪೂರ್ಣ ಗ್ರಹಣ ಬರ್ತಾ ಇದೆ, ಹೀಗಾಗಿ ಖಗ್ರಾಸ್ ಸೂರ್ಯಗ್ರಹಣ. ಈ ರೀತಿಯ 3 ಅಂಶಗಳು ಬರ್ತವೆ. ಭಾಗ್ಯ ಭಾವದಲ್ಲಿ ನಡೀತಾ ಇದೆ. ಭಾವಗಳ ಆಧಾರದ ಮೇಲೆ ಗ್ರಹಣದ ಫಲಗಳು ಸಮ್ಮಿಶ್ರನೋ ಮಿಶ್ರನೋ ಅಥವಾ ಶುಭನೋ ಅಶುಭ ಅಂತ ಗೊತ್ತಾಗ್ತವೆ. ಕೇವಲ ಭಾವದ ಆಧಾರದ ಮೇಲೆ ಗೊತ್ತಾಗ್ತದೆ. ವೃಶ್ಚಿಕ ರಾಶಿಗೆ ಭಾಗ್ಯ ಭಾವದಲ್ಲಿ ನಡೀತಾ ಇದೆ. ಇದರರ್ಥ ಭಾವ ಆಧಾರಿತ ಫಲಗಳು 50% ಶುಭ ಸಿಗ್ತವೆ, 50% ಸಿಗಲ್ಲ. ಅಂದ್ರೆ 50-50. ಕೇತು ಆಘಾತಕಾರಿ ಕೇತು, ಛಿದ್ರಕಾರಕ ಕೇತು, ಛಾಯಾಗ್ರಹವಾದ ಕೇತು, ಮ್ಯಾನಿಪ್ಯುಲೇಟರ್ ಕೇತು, ಆತ್ಮಕಾರಕ ನೇತ್ರಕಾರಕ ಸೂರ್ಯನನ್ನ ಗ್ರಹಣಕ್ಕೆ ಗುರಿಪಡಿಸ್ತಾನೆ. ಇದರ ಜೊತೆಗೆ ಸೂರ್ಯ ಕರ್ಮಾಧಿಪತಿ ಆಗುವನು. ಕರ್ಮಾಧಿಪತಿ 10th ಲಾರ್ಡ್ ಇಸ್ ಗೆಟಿಂಗ್ ಎಕ್ಲಿಪ್ಸ್ಡ್ ಬೈ ದಿಸ್ ಕೇತು. ದಟ್ ಈಸ್ ದ ಸೌತ್ ನೋಡ್. ಸೊ 50% ಶುದ್ಧತೆ ಬರ್ತಾ ಇದೆ. ಸೂರ್ಯನ ಊರ್ಜೆ 10th ಲಾರ್ಡ್ ಏನು ಹೌಸ್ ಊರ್ಜೆ ಇದೆ ಅದು 9th ಹೌಸ್ಗೆ ಬರ್ತಾ ಇದೆ. ಅದರ ಕೆಲವು ಅಂಶಗಳು ಇಲ್ಲಿ ಬರ್ತವೆ. 50% ಪರಿಶುದ್ಧಗೋತಾನೆ. ಇಲ್ಲಿ ಸೂರ್ಯ 50% ಸ್ಕ್ಯಾನ್ ಆಗ್ತಾನೆ, 50% ರಿನ್ಯೂ ಆಗ್ತಾನೆ. ಸೂರ್ಯನ ಎನರ್ಜಿ 50% ಮಾತ್ರ ಫಿಲ್ಟರ್ ಆಗುತ್ತೆ. ಇದರ ಪ್ರಭಾವ 6 ತಿಂಗಳಿರುತ್ತೆ. ಇಲ್ಲಿ ಕರ್ಮಾಧಿಪತಿ ಗೆಟಿಂಗ್ ಫಿಲ್ಟರ್ಡ್ ಸ್ಕ್ಯಾನ್ಡ್ ಫಾರ್ 50%. ಸೊ ಗ್ರಹಣ ಇಲ್ಲಿ ಧರ್ಮ ತ್ರಿಕೋನ ಸಕ್ರಿಯಗೊಳಿಸಿದೆ. ಧರ್ಮ ತ್ರಿಕೋನ 9th ಹೌಸ್ ಇಸ್ ಧರ್ಮ. ಸೂರ್ಯ ಇಸ್ ಕಾರಕ ಫಾರ್ ಧರ್ಮ. ಸಕ್ರಿಯಗೊಂಡಾಗ ದೂರ ಪ್ರವಾಸ, ಧಾರ್ಮಿಕ ಕೆಲಸಗಳು, ಧಾರ್ಮಿಕ ಪ್ರವಾಸಗಳು, ಆಧ್ಯಾತ್ಮಿಕ ಪ್ರವಾಸಗಳು, ಈ ರೀತಿ ಕೆಲವು ಯೋಗಗಳು ಬರ್ತವೆ. ಯುವರ್ ಪೆಂಡಿಂಗ್ ಕರ್ಮ ಈಸ್ ಅಸೋಸಿಯೇಟೆಡ್ ಆರ್ ಲಿಂಕ್ಡ್ ವಿತ್ ಯುವರ್ ಗುರು, ಯುವರ್ ಬಾಸ್, ಯುವರ್ ಫಾದರ್. ತಂದೆ ಮತ್ತೆ ಧರ್ಮ, ತಂದೆ, ಬಾಸ್, ಧರ್ಮ ಇವರ ಜೊತೆ. ಆ್ಯಂಡ್ ಯುವರ್ ಬಿಲೀಫ್ ಸಿಸ್ಟಮ್ ದಟ್ ಮೀನ್ಸ್ ಯುವರ್ ಸೈಕಾಲಜಿ. ಇನ್ ದಿಸ್ ಪೀರಿಯಡ್ 50% ಭಾಗ್ಯೋದಯ ಬರುತ್ತೆ. ಕಾರಣ 50% ಮಾತ್ರ ಫಿಲ್ಟರ್ ಆಗಿದೆ, ಸ್ಕ್ಯಾನ್ ಆಗಿದೆ. 50% ಆತ್ಮ ಮಲಿನವಾಗಿದೆ. ಕೇತು 50% ಸಕ್ಸೆಸ್ ಕೊಡ್ತಾನೆ. ಗುರು ಮತ್ತೆ ತಂದೆ, ಬಾಸ್ ಜೊತೆ ಇವರನ್ನ ಜೊತೆ ಪೆಂಡಿಂಗ್ ಕರ್ಮ ಇರೋದ್ರಿಂದ ಇವರನ್ನ 50% ಮಾತ್ರ ನೀವು ಓಲೈಕೆ ಮಾಡ್ಬೋದು. 100% ಓಲೈಸೋಕೆ ಆಗಲ್ಲ. ದೇ ಕ್ಯಾನ್ ನಾಟ್ ಬಿ ಕನ್ವಿನ್ಸ್ಡ್ ಬೈ ಯು. ಇವರ ಜೊತೆ ನಿಮ್ಮ ಸಂಬಂಧಗಳು ಭಾವನಾತ್ಮಕವಾಗಿರ್ತವೆ. ಯಾಕೆ ಅಂದರೆ ಕರ್ಕ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ. ಕರ್ಕದಲ್ಲಿ ಆಶ್ಲೇಷದಲ್ಲಿ ಗಂಡಾಂತ ನಕ್ಷತ್ರ, ನಾಗ ನಕ್ಷತ್ರ. ಆಶ್ಲೇಷವನ್ನು ಕ್ಲಿಂಜಿಂಗ್ ಸ್ಟಾರ್ ಅಂತ ಕರೆದ್ರು. ಕ್ಲಿಂಜಿಂಗ್ ಅಂದರೆ ಕ್ಯಾನ್ಸರ್ ಥರ ಅಂಟುಕೊಳ್ಳೋ ರೋಗ, ಅಂಟು ರೋಗ, ಅತಿಯಾಗಿ ಅಂಟುಕೊಳ್ಳುತ್ತೆ, ಫೆವಿಕಾಲ್ ಥರ. ಇಲ್ಲಿ ಗುರುಗಳ ಬಗ್ಗೆ, ತಂದೆಯ ಬಗ್ಗೆ ಒಂದು 50% ಈ ರೀತಿಯೇ ಇರುತ್ತೆ. ಈ ಅವಧಿಯಲ್ಲಿ ಇವರು ಗುರು ಆಗಲಿ, ತಂದೆ ಆಗಲಿ, ಬಾಸ್ ಆಗಲಿ 50% ಸೀಕ್ರೆಟ್ಲಿ ಇರ್ತಾರೆ. ಇವರ ಕರ್ಮಗಳು ಗುಪ್ತ ಕರ್ಮವಾಗಿರ್ತವೆ, ಅವು ನಿಮಗೆ ಗೊತ್ತಾಗಲ್ಲ. 50% ರಹಸ್ಯವಿರುತ್ತೆ. ಧರ್ಮದ ಬಗ್ಗೆನೂ ನಿಮಗೆ ಹಾಗೆ. ಧರ್ಮವನ್ನು ಕುರಿತು 100ಕ್ಕೆ 100 ತಿಳಿಯಲಾಗಲ್ಲ ಈ 6 ತಿಂಗಳ ಅವಧಿಯಲ್ಲಿ. ಧರ್ಮವನ್ನು ಕುರಿತು ನಿಮ್ಮ ನಿಲುವು 50-50 ಆಗುತ್ತೆ. ಔಟ್ ಆಫ್ ಬಾಕ್ಸ್ ಕೂಡ 50%. ಕಾರಣ ಛಾಯಾಗ್ರಹದ ಪ್ರಭಾವ ಇದೆ. 50% ಧರ್ಮ ರಹಸ್ಯವನ್ನು ತಿಳ್ಕೋಬಹುದು. ಧರ್ಮದ ಬಗ್ಗೆ ವಿಭಿನ್ನವಾಗಿ ಆಲೋಚನೆ ಮಾಡ್ತೀರಿ. ಔಟ್ ಆಫ್ ಬಾಕ್ಸ್ ನಿಮ್ಮ ಫಿಲಾಸಫಿ, ನಿಮ್ಮ ತಂದೆ ಮತ್ತೆ ನಿಮ್ಮ ಕುಟುಂಬದಿಂದ ಪರಂಪರಾಗತವಾಗಿ ಬಂದಂಥ ಫಿಲಾಸಫಿ ಮತ್ತೆ ನಿಮ್ಮ ಗುರುಗಳೇನು ಕಲಿಸಿದ್ದಾರೆ ಅದರಿಂದ ತುಂಬಾ ವಿಭಿನ್ನವಾಗಿರುತ್ತದೆ. ಒಂದೇ ರೀತಿ ಇರಬೇಕಂತೇನಿಲ್ಲ. ಅನ್ಯ ಧರ್ಮಗಳ ಕುರಿತು ಆಲೋಚನೆ ಮಾಡ್ಬೋದು, ಯೋಚನೆ ಮಾಡ್ಬೋದು, ಅದನ್ನು ಅಧ್ಯಯನ ಮಾಡೋದು ತಪ್ಪಲ್ಲ. ವೈಜ್ಞಾನಿಕವಾಗಿಯೂ ಕೂಡ ಚಿಂತನೆ ಮಾಡ್ಬೋದು. 50% ಸಕ್ಸಸ್ ಸಿಗುತ್ತೆ. ಆತ್ಮಶುದ್ಧಿ ಇದೆ, ಆತ್ಮವಿಶ್ವಾಸ 50% ವೃದ್ಧಿ ಆಗುತ್ತದೆ.
ವ್ಯಕ್ತಿತ್ವ ವ್ಯಸನ 50% ಬರುತ್ತದೆ, 50% ಭಾಗ್ಯೋದಯ ಇದೆ. ಧರ್ಮ ಭಾವಕ್ಕೆ ಗ್ರಹಣ ಹಿಡಿದಿರುವುದರಿಂದ 50% ಧಾರ್ಮಿಕತೆ ಇದ್ದು ಇನ್ನೂ 50% ಧರ್ಮದ ಬಗ್ಗೆ ಸ್ವಲ್ಪ ಒಲವು ಆಗಾಗ ಕಡಿಮೆ ಅಥವಾ ಧರ್ಮಕ್ಕೆ ಕೇತು ಆಘಾತ ನೀಡ್ತಾನೆ. ಅಂದರೆ ಏನು, ಬೇರೆ ಆ್ಯಂಗಲ್ನಲ್ಲಿ ಕೂಡ ಯೋಚನೆ ಮಾಡಬಹುದು ಅಂತ ತೋರಿಸ್ತಾನೆ ಅಷ್ಟೇ. ಆಗಾಗ ಸ್ವಂತ ಧರ್ಮದಲ್ಲಿ ಸ್ವಲ್ಪ ನಂಬಿಕೆ 50% ಕಳ್ಕೋಬಹುದು. ಧರ್ಮದ ರಹಸ್ಯ 100ಕ್ಕೆ 100 ತಿಳಿಯಲಾಗಲ್ಲ. ಧರ್ಮದ ಮೂಲವನ್ನು ಕೆಣಕಲು ಹೋಗುವಿರಿ. ಆಧ್ಯಾತ್ಮಿಕ ಯಶಸ್ಸು 50% ಸಿಗುತ್ತದೆ. ಸೊ ಟೋಟಲಿ ಪಾಸ್ಟ್ ಲೈಫ್ ಕರ್ಮ ಆರ್ ಅಸೋಸಿಯೇಟೆಡ್ ವಿತ್ ಆಲ್ ದಿಸ್ ಗುರು ಬಾಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಸ್ವಲ್ಪ ವಿದೇಶ ಪ್ರವಾಸ, ದೂರ ಪ್ರವಾಸಕ್ಕೆ ಹೋದರೂ ಕೂಡ ಸ್ವಲ್ಪ ಅಡೆತಡೆಗಳು ಬರ್ತವೆ. ಹೀಗಾಗಿ ಕೆಲವು ಪೆಂಡಿಂಗ್ ಕರ್ಮಗಳು, ಆಶ್ಲೇಷ ಮೀನ್ಸ್ ಹೈಡ್ರಾ ಬೈ ವೆಸ್ಟರ್ನ್ ಎಸ್ಟ್ರಾಲಜಿ. ಹೈಡ್ರಾ ಅಂದರೆ ಒಂದು ದೊಡ್ಡ ದೈತ್ಯ, ಅದು ಸರ್ಪ, ಅದು ವಿಷಕಾರಿಯಾಗಿರುತ್ತದೆ. ಅದನ್ನು ರಿಲೀಸ್ ಮಾಡಬೇಕು. ಯೂಸ್ವಲಿ ಅದನ್ನು ಬರ್ನ್ ಮಾಡ್ತಾರೆ. ಬರ್ನ್ ಮಾಡಿದರೆ ಮಾತ್ರ ಅದು ಇದಾಗಲ್ಲ. ಎಕ್ಸಾಂಪಲ್ ನೋಡಿ, ಕ್ಯಾನ್ಸರ್ ಆದರೂ ಕೂಡ ಈ ಕೀಮೋಥೆರಪಿ ಇವೆಲ್ಲ ಏನು ರೇಡಿಯೇಷನ್, ದೇ ಆರ್ ಆಲ್ ಬರ್ನಿಂಗ್ ಮೆಥಡ್ಸ್. ಇಲ್ಲವಾದರೆ ಅದು ರ್ಯಾಂಡಮ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಹೆಂಗೆ ಬರ್ನ್ ಮಾಡಬೇಕು ಪೆಂಡಿಂಗ್ ಕರ್ಮ ತಿಳ್ಕೋಬೇಕು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಚಂದ್ರಗ್ರಹಣದ ವಿಡಿಯೋಗಳು ಕೂಡ ಬರ್ತವೆ. ಶ್ರೀ ಗುರು.